नारायणं निखिलपूर्णगुणैकदेहं निर्दोषमाप्ततममखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि। त्वमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ओम अथातोर्मजिज्ञासा ओम ಅದಾಯ್ತು. ಯಾವುದೀಗ ಉಪಾಧಿಜನ್ಯಂ ತದ್ಗಮ್ಯಂ ಇತಿ ಅದನ್ನು ಏವಮೇವ ಎಲ್ಲಿದೆ ಮೊದಲನೇದು 134 ಸರಿ. ಸಮವಾಯೋ ಯದಿಹ್ಯಸ್ಯ ಚೈಕತ್ವಾತ್ ಸಿದ್ಧ ಸಾಧನಂ ಯದ್ಯಸ್ಯ ಔಪಾಧಿಕೋ ಭೇದಃ ಕುತ ಏಕತ್ವಮಿಷ್ಯತೆ ನಾನಿರ್ವಾಚ್ಯಂ ಹಿ ತೇನೇಷ್ಟಂ ಅತ ಉಪಾಧಿಕಾನ್ಯಯೋಃ ಸತ್ಯತ್ವ ಅಲ್ಲ ಸತ್ಯತ್ವಾತ್ ಕೋ ವಿಶೇಷ ಸ್ಯಾತ್ ಮಾಯಾವಾದ್ಯನ್ಯಥಾ ಭವೇ. ನೀವು ಮಾಯಾವಾದಿ ಆಗ್ತೇ ಹೊರತು ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನಿನಗೆ ಆಗಲಿಲ್ಲ ಅಂತ ಹೇಳಿದ್ರು. ಉಪಾಧಿಜನ್ಯಂ ತದ್ಗಮ್ಯಂ ಇತಿ ಚ ಉಪಾಧಿಕಂ ಭವೇತ್ ಅದಾಗಿತ್ತದಲ್ಲ. ಉಭಯತ್ರಾಪಿ ಅನಂತಾಶ್ಯು ಸಮವಾಯ ಇತಸ್ತತಃ. ಕೊನೆಗೆ ಮಾಡಿದ್ದೇನೀಗ ಸಮವಾಯ ಒಂದು ಅಂತ ಹೇಳಿದೆ, ಔಪಾಧಿಕ ಅಂತ ಹೇಳಿದೆ. ಉಪಾಧಿಗೋಸ್ಕರ ಅದು ಬೇಕಾದ್ದರಿಂದ ಎಷ್ಟು ಓದ್ಕೊಂಡಾಗ ಅನಂತ ಸಮಯ ಓದ್ಕೊಂಡು ನಾವು ಒಂದು ವಿಶೇಷ ಓದ್ಕೊಂಡ್ರೆ ಸಾಕು. ಗೊತ್ತಾಯ್ತಾ? ವಿಶೇಷ ಓದ್ಕೊಂಡ ತಕ್ಷಣ ಏನು ಸಾಧನೆ ಮಾಡ್ಲಿಕ್ಕೆ ಬರುತ್ತೆ ನಮಗೆ? ಅಭೇದ ಇದ್ದಲ್ಲಿ ಭೇದ ವ್ಯವಹಾರ ಮಾಡ್ಲಿಕ್ಕೆ ಬರುತ್ತೆ. ಆದರೆ ನೀನು ಮಾಡೋದಕ್ಕೆ ಹೋಗಿ ಮಾಡಿಕೊಂಡಿದ್ದೇನೀಗ ಒಂದು ತಪ್ಪನ್ನು ತಿದ್ಕೊಳ್ಳೋಕೆ ಹೋಗಿ ಸುರಾರು ತಪ್ಪುಗಳಾದರೆ ಹೇಗೋ ಹಾಗಾಯ್ತು. ಭಿನ್ನತ್ವಂ ಚೈವ ತೇಷ್ವಸ್ತಿ ಕೋ ವಿಶೇಷ ಉಪಾಧಿಗೆ ಅವಿದ್ಯಮಾನ ಏವಾನ್ಯಃ ಸಮವಾಯೋ ಅಧಿಗಮ್ಯತೆ. ಭಿನ್ನತ್ವಂ ಚೈವ ತೇಷ್ವಸ್ತಿ ಕೋ ವಿಶೇಷ ಉಪಾಧಿಗೆ. ಅವುಗಳಲ್ಲಿ ಭೇದ ಒಪ್ಕೊಂಡ ಮೇಲೆ ವಿಶೇಷ ಒಪ್ಕೊಂಡಾಗ ಏನಾಯ್ತು? ನೀನೀಗ ಸಮವಾಯ ಒಪ್ಕೊಂಡು ಏನು ಪ್ರಯೋಜನ ಬಂತು ಅಂತ ಹೇಳಿದ. ಅವಿದ್ಯಮಾನ ಏವಾನ್ಯ ಸಮವಾಯೋ ಅಧಿಗಮ್ಯತೆ. ಇಲ್ಲದೇ ಇರತಕ್ಕಂಥ ಸಮವಾಯವನ್ನು ನೀನು ತಂದ್ಕೊಂಡಿಯೇ ಹೊರತು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹೋಗಿ ಹೊಸ ದೊಡ್ಡ ಸಮಸ್ಯೆಯನ್ನು ತಂದುಕೊಂಡಂತೆ ಆಯ್ತು. ಯಾರೋ ಬೈದ ಅಂತ ಹೊಡೆದ ಕೊಂದ, ಬೈದ್ಕೊಂಡಿದ್ದ ಪಾಪಕ್ಕಿಂತ ಇದೆ ಅದರಿಂದ ದೊಡ್ಡ ಪಾಪ ಆಗೋಯ್ತಿತ್ತು. ಆ ಥರ ಆಯ್ತು. ಪಾಪಗಳಲ್ಲಿ ಹಾಗೆ ತಾರತಮ್ಯ ಇದೆ. ಹಾಗೆ ನೀನು ಸಣ್ಣ ಸರಿ ಮಾಡಲಿಕ್ಕೆ ಅಂತ ಹೊರಟು ದೊಡ್ಡ ತಪ್ಪನ್ನು ಮಾಡಿದ್ದಿ. ಇವೆಲ್ಲ ದೋಷ ಹೇಳಿದಾಗ ಏನಾಗುತ್ತೆ? ಇದನ್ನು ಇದೆಲ್ಲ ಹೊರಗಡೆ ಬೇರೆಯವರು ಓದೋದಿಲ್ಲ, ಇವ್ರು ಓದಿದವರು ಹೇಳೋದಿಲ್ಲ, ಪ್ರಸಂಗ ಬರೋದಿಲ್ಲ. ಆದ್ದರಿಂದ ಜನಗಳಿಗೆ ಏನಾಗೋದಿಲ್ಲ, ಅವ್ರ ಜ್ಞಾನ ವೃದ್ಧಿ ಆಗಲಿಕ್ಕೆ ಅವಕಾಶ ಸಿಗೋದೇ ಇಲ್ಲ. ಗೊತ್ತಾಯ್ತಾ? ಏನೇ ಇಲ್ಲೇನು ಕೊಲೆ ಮಾಡೋದು ಕಳ್ತನ ಮಾಡೋದು ವ್ಯತ್ಯಾಸ ಇಲ್ವಾ? ಪಿಕ್ ಪಾಕೆಟಿಂದ ಕೊಲೆ ಸುಳ್ಳು ತಾರತಮ್ಯದೇ ಇಲ್ವಾ? ಇಲ್ಲದ್ರೆ ಹಾಗೆ ಕಳ್ತಾರ ಎಲ್ಲರಿಗೂ ಒಂದೇ ಶಿಕ್ಷೆ ಕೊಡಬೇಕಾಗಿಲ್ಲ. ಒಂದೇ ಶಿಕ್ಷೆ ಕೊಡೋದಿಲ್ಲ ಎಂಬ ಕಾರಣಕ್ಕೇ ತಾರತಮ್ಯದೇ ಅಂತ ಗೊತ್ತಾಗ. ಹಾಂ, ಅದೇ ತಾರತಮ್ಯ ಅಂತ ಹೇಳಿದ್ರು. ಅದು ಕಳ್ತಾರ ಮಾಡ್ಬೋದು ಅಂತ ಅರ್ಥ ಅಲ್ಲ, ಕಳ್ತಾರ ಮಾಡ್ಬೋದು ಅಂತ ತಾತ್ಪರ್ಯ ಅದರಲ್ಲಿ. ಎರಡೂ ತಪ್ಪೇನೆ, ದೊಡ್ಡ ತಪ್ಪು ಅಂತ. ಕೆಲವೊಮ್ಮೆ ಒಂದೊಂದು ಚಾನ್ಸ್ ಕೊಡ್ತಾವ್ರು, ಇನ್ನೊಮ್ಮೆ ಮಾಡಬೇಡ ಅಂತ ಹೇಳಕ್ಕೆ ಬರೋದು. ಅದು ಇದಕ್ಕೆಲ್ಲ ಇನ್ನೊಂದು ಕಡೆ ಮಾಡಬೇಡ ಬಿಟ್ಬಿಡ್ತಾರೆ, ಸಾಧ್ಯ ಇಲ್ಲ. ಉಪಾಧಿನ ತದ್ ಗಮಕಂ ಅನುಮಾನಂ ನಮಾವ ಇದು ಆಗಿತ್ತಾಗಲ್ಲ. ನಮಾವಧೆ ಉಪಾಧಿಯಿಂದ ಬರ್ತಕ್ಕಂಥ ಮಾತು ಅಂತ ಹೇಳೋದಕ್ಕೆ ಮಾವಧೆ ಪ್ರಮಾಣ ಇಲ್ಲ. ಅದಕ್ಕೆ ಅನುಮಾನಂ ನ ಮಾ ಅನುಮಾನಂ ನ ಭವೇತ್ ಎಂದು ಅನುಮಾನ ಎಂಬುದು ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಏವಮೇವ ಅಸತಃ ಸತ್ತಾ ಸಮವಾಯೋ ಜನಿರ್ಮತ. ಇದೇ ರೀತಿಯಲ್ಲಿ ಅಸತಃ ಸತ್ತಾ ಸಮಯೋ ಜನಿರ್ಮತ. ತತ್ರಾಪಿ ಯುಕ್ತದೋಷಾಣ ನೈವ ಕಿಂಚಿನ್ ನಿವಾರಕ. ಆ ಪ್ರಸಂಗದಲ್ಲೂ ಕೂಡ ಏನು ದೋಷ ಹೇಳಿದ್ದೇವೆ ಆ ದೋಷಗಳಿಗೆ ಒಂದೂ ಪರಿಹಾರ ಮಾಡಲಿಕ್ಕೆ ನಿಮಗಾಗೋದಿಲ್ಲ ಅಂತ ಹೇಳಿ. ಒಂದು ಪಕ್ಷ ಇದ್ದು ಒಂದು ದೋಷ ಇದ್ದರೂ ಸಾಕು. ಕೆಲವು ದೋಷ ಬಿಡೋದಕ್ಕೆ ಒಂದು ದೋಷ ಸಾಕು. ಎಷ್ಟು ದೋಷ ಇವೆ, ಒಂದಕ್ಕಾರು ಪರಿಹಾರ ಕೊಡ್ಲಿಕ್ಕೆ ಬರುತ್ತಾ? ನಿಮಗೆ ಬರೋದಿಲ್ಲ. ನಾಸ್ತಿ ದೋಷ ಕ್ವಚಿತ್ ಭಾವೋ ಹ್ಯಭಾವಶ್ಚ ಸಯೇವ ಹಿ ಅಭಾವಸ್ಯ ಚ ಧರ್ಮಾಃ ಸ್ಯುಃ ಭಾವಾಸ್ತೇಷಾಂಚ ತೇ ಅಖಿಲಾಃ. ನಾಸ್ತಿ ದೋಷ ಕ್ವಚಿತ್ ಭಾವೋ, ಆ ದೋಷ ಇಲ್ಲ ಅಂತ ಹೇಳೋದಾದರೆ ಅಭಾವಶ್ಚ ಸಯೇವ ಹಿ ಭಾವ ಹೋಗಿ ಅಭಾವ ಆಗುತ್ತೆ, ಅಭಾವ ಹೋಗಿ ಭಾವ ಆಗುತ್ತೆ.
ಅಭಾವಸ್ಯ ಚ ಧರ್ಮಾಸ್ಯು ಭಾವಾಃ ತೇಷಾಂಚ ತೇ ಅಖಿಲಾಃ ಪ್ರತ್ಯಕ್ಷದಾನತಃ ಸರ್ವಮೇತನ್ನೋ ವಾರಣಕ್ಷಮಂ ಸರ್ವೇ ಭಾವ ಅಭಾವಾಶ್ಚ ಪದಾರ್ಥಾಸ್ತೇನ ಸರ್ವದಾ. ಹೇಳಿ. ಹೌದು ಹೇಳ್ತೀವಿ. ಎಲ್ಲ ತುಂಬ ಅಂದರೆ ತುಂಬ ಎಲ್ಲ ಒಂದೇ ಪಕ್ಷಕ್ಕೆ ಸೇರಿದ್ದೇನೆ, ಅದರಲ್ಲಿ ತಾರತಮ್ಯ ಇದೆ. ಮತ್ತೆ ಪ್ರತ್ಯಕ್ಷಮಾನತಃ ಸರ್ವಂ ಏತನ್ನೋ ವಾರಣಕ್ಷಮಂ. ಪ್ರತ್ಯಕ್ಷ ಸಿದ್ಧವಾದ ಇದನ್ನು ವಾರಣಕ್ಷಮಂ. ವಾರಣ ಅಂದ್ರೇನು? ತಡೆಯೋದು, ನಿವಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷದ ಸಿದ್ಧವಾದ ವಿಚಾರವನ್ನು ಯುಕ್ತಿ ಮೊದಲಾದವುಗಳಿಂದ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗಮಕ್ಕೂ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಯೋಗ್ಯವಾದ ವಿಚಾರದಲ್ಲಿ ಅಲ್ಟಿಮೇಟ್ ಪ್ರತ್ಯಕ್ಷನೇ ಹೊರತು ಆಗಮ ಅಲ್ಲ. ನಮ್ಮ ಸುಖ ದುಃಖದ ಅನುಭವ ನಮಗಾಗ್ತಾ ಇದೆ ಈಗ. ಯಾವ ಆಗಮ ಇಲ್ಲ ಅಂದರೆ ಒಪ್ಲಕ್ಕಾಗೋದಿಲ್ಲ, ಅವ್ರು ಹೇಳ್ತಾರೆ. ಅದೇ ರೀತಿ ಆಗಮಯಕ್ಕೆ ಸಿದ್ಧವಾದ ವಿಚಾರದಲ್ಲಿ ಪ್ರತ್ಯಕ್ಷ ಏನು ಫಂಕ್ಷನ್ ಮಾಡೋದಿಲ್ಲ. ಇವೆರಡು ವ್ಯವಸ್ಥೆ ಯಾರು ಮಾಡಿಕೊಳ್ಳೇ ಇಲ್ಲ. ಸ್ಪಷ್ಟ ವ್ಯವಸ್ಥೆ ಮಾಡಿಕೊಂಡಿದ್ರೆ ಎಲ್ಲೂ ಕನ್ಫ್ಯೂಷನ್ಗೆ ಚಾನ್ಸಸ್ ಇಲ್ಲ. ತಥಾಪಿ ಪ್ರಥಮಂ ಬುದ್ಧೇರ್ಯೋ ನಿಷೇಧಸ್ಯ ಗೋಚರಃ ಸೋ ಅಭಾವೋ ವಿಧಿಬುದ್ಧೇಸ್ತು ಗೋಚರ ಪ್ರಥಮಂ ಪರಃ. ನಮ್ಮಲ್ಲಿ ಸಮಸ್ಯೆ ಇಲ್ಲ. ಭಾವಾಭಾವಗಳಲ್ಲಿ ಇರೋದನ್ನ ಇಲ್ಲ ಎಂಬ ರೀತಿಯಲ್ಲಿ ಹೇಳ್ಬೋದು, ಇಲ್ಲ ಎಂಬುದನ್ನು ಇದೆ ಅಂತ ಹೇಳ್ಬೋದು. ಇಲ್ಲಿ ಬೇರು ಪರ್ವತ ಅಭಾವ ಇದೆ, ಗೊತ್ತಾಯ್ತಾ, ಇದೆ ಅಂತ ಹೇಳಿದಾಗ. ಆದರೆ ಆ್ಯಕ್ಚುಲಿ ಇರೋದು ಇಲ್ಲ. ಬಟ್ ಹೇಳಿದ ರೀತಿ ಹೇಗಿದೆ? ಇಲ್ಲದನ್ನಿದೆ ಅಂತ ಹೇಳೋದು. ಅದೇ ರೀತಿಯೇ ಇಲ್ಲದನ್ನಿದೆ ಅಂತ ಹೇಳೋದು, ಇರೋದನ್ನ ಇಲ್ಲ ಅಂತ ಹೇಳೋದು. ಬರೋದಿಲ್ಲ ಅಂತ ಅಲ್ಲ, ನೋಡೋದಕ್ಕೆ ಬರೋದಿಲ್ಲ ಅಂದ್ಬಿಟ್ರೆ ಒಂದು ಸ್ವಲ್ಪ ನೋಡೋದಕ್ಕೆ ಬಂದೇ ಬರ್ತೀನಿ ಅಂತ ಅರ್ಥ. ಅದು ಇದೆಲ್ಲ ಕ್ರೈಟೀರಿಯಾ ಹಾಕಿದ್ರೆ ಭಾವ ಅಭಾವಗಳನ್ನು ನಿರ್ಣಯ ಮಾಡೋದು ಹೇಗೆ ಅಂದರೆ ಅದಕ್ಕೆ ಹೇಳಿದ್ರು. ಪ್ರಥಮಂ ಬುದ್ಧೇರಿಯೋ, ಫಸ್ಟ್ ಅಪ್ರಹೆನ್ಷನ್ ಇದೆ. ಫಸ್ಟ್ ಅಪ್ರಹೆನ್ಷನ್ ಏನಂತ ಬರುತ್ತೆ? ಫಸ್ಟ್ ಅಪ್ರಹೆನ್ಷನ್ ಇದೆ ಅಂತ ಬರುತ್ತೆ. ಮೈಕ್ ತೊಗೊಂಡ್ರೆ ಇದೆ, ಅಸ್ಥಿ, ಪುಸ್ತಕ ಇದೆ, ಅಸ್ಥಿ, ಇವೆಲ್ಲ ಬರೋದ್ರಿಂದ ಇದು ಭಾವ. ಯಾವುದಕ್ಕೆ ಅಸ್ಥಿ ಎಂಬ ಜ್ಞಾನಕ್ಕೆ ವಿಷಯ ಆಗುತ್ತೋ ಅದೆಲ್ಲ ಏನದು? ಭಾವ. ಅಸ್ಥಿ ಅನ್ನೋದಕ್ಕೆ ವಿಷಯವಾದರೆ ಭಾವ, ನಾಸ್ತಿ ಅನ್ನೋದಕ್ಕೆ ವಿಷಯವಾದರೆ ಅಭಾವ. ವೆರಿ ಸಿಂಪಲ್. ನಿಮಗೆಲ್ಲ ವ್ಯವಸ್ಥೆ ಇಲ್ವಲ್ಲ. ಪ್ರಭಾವಶ್ಚ ದೇಹಾಭಾವಶ್ಚ ಪ್ರಮಾತ್ ತಸ್ಮಾತ್ ಪ್ರಧ್ವಸ್ತ ಭೇದಾದಿ ಸದಿತ್ತೇ ವಾಪಗಮ್ಯತೆ. ಪ್ರಧ್ವಸ್ತ ಭೇದ ಅಂದ್ರೇನು? ಪ್ರಧ್ವಸ್ತ ಭೇದ ಅಂದ್ರೇನು? ಪ್ರಾಗಭಾವ, ಪ್ರಧ್ವಂಸಾಭಾವ ಮೊದಲಾದವುಗಳಲ್ಲಿ ಅವು ಇವೆ. ಅದರಲ್ಲಿ ಭೇದನೂ ಇದೆ. ಪ್ರಾಗಭಾವಕ್ಕೂ ಪ್ರಧ್ವಂಸಕ್ಕೂ ಭೇದ ಇದೆಯೋ ಇಲ್ವೋ? ಇದೆ. ಸದಾಭಾವಕ್ಕೂ ಅವಕ್ಕೂ ಭೇದ ಇದೆಯಲ್ಲ? ಇದೆ. ಅಂದರೆ ಭಾವಕ್ಕೂ ಅಭಾವಕ್ಕೂ ಭೇದ ಇದೆ, ಅಭಾವಗಳಲ್ಲೂ ಭೇದ ಇದೆ. ನಿಮಗೆ ಯಾವ್ದು ಹೇಳಕ್ಕೆ ಬರ್ತಾ ಇಲ್ಲ? ಭಾವ ಅಭಾವದಲ್ಲೇ ಭೇದ ಹೇಳೋದಕ್ಕೆ ಬರ್ತಾ ಇಲ್ಲ, ಆದ್ದರಿಂದ ಸರಿಯಲ್ಲ. ಇತ್ಯಾದಿ ಭಾವಗಳಲ್ಲಿ ಬೇಕಾಷ್ಟು ಭೇದ ಇದೆ. ಅದಕ್ಕೇನೆ ಅಭಾವ ಫಸ್ಟ್ ಏನು ಮಾಡಿಬಿಟ್ರು? ಅಭಾವ ವಿಭಾಗ ಫಸ್ಟ್ ಹೇಳ್ಬಿಟ್ರೆ ಯಾಕೆ ಸ್ವಲ್ಪ ಇದೆ ಅಂತ ಹೇಳಿ. ಮೂರೇ ಇರೋದು. ಭಾವದಲ್ಲಿ ಎಷ್ಟಿದೆ? ಅನಂತ ಇರೋದ್ರಿಂದ ಭಾವ ಪದಾರ್ಥಕ್ಕೆ ಆಮೇಲೆ ಕೊಟ್ಟರು. ಇದು ಯಾವ ನ್ಯಾಯ ಅಂತ ಕರೆದಕ್ಕೆ? ಯಾವ ನ್ಯಾಯ ಅದು? ಸೂಚಿ ಕಟಾಹ ನ್ಯಾಯ. ಸೂಚಿ ಕಟಾಹ, ಸೂಚಿ ಎಂಬ ಸಂಸ್ಕೃತ ಪದ. ಸೂಜಿ ಜಕಾರ ಬಂತ, ಚಕಾರ ಬರೋದು ಪದ್ಧತಿ ಅದು. ಅದರಲ್ಲಿ ದೋಷ ಇಲ್ಲ, ಒಪ್ಕೊಂಡಿದ್ದಾರೆ ಅದನ್ನು. ಸೂಜಿ ಅಂತ ಆಯ್ತು ಅಷ್ಟೆ. ಹೌದು, ವಸ್ತು ಇಲ್ಲ, ಹೋಯ್ತು, ಅದು ಪ್ರಧ್ವಂಸ. ಅಭಾವ ಹೋಯ್ತು ಅಂತ ಅರ್ಥ. ಪ್ರಾಗಭಾವ ಬೇರೆ, ಪ್ರಧ್ವಂಸಾಭಾವ ಬೇರೆ. ಇಲ್ಲಿ ಘಟದ ಪ್ರಾಗಭಾವ ಇದೆ ಅಂದರೆ ಅರ್ಥ ಏನು? ಈ ಪುಸ್ತಕದ ಇಲ್ಲಿ ಪುಸ್ತಕದ ಪ್ರಾಗಭಾವ ಇದೆ ಇಟ್ಟರೆ ಹೋಯ್ತು. ಈಗ ಗೊತ್ತಾಯ್ತಾ? ಈಗ ಆಮೇಲೆ ಪುಸ್ತಕದ ಪ್ರಾಗಭಾವ ಹೋಯ್ತು, ಇಲ್ಲಿ ಟ್ರೈಲ್ ಹೋಯ್ತು. ಗೊತ್ತಾಯ್ತಾ? ಅಂದರೆ ಇರುವಿಕೆ ಇಲ್ಲದಿರುವಿಕೆ. ಈವರೆಗೂ ಇಲ್ಲದೆ ಹೋದರೆ ಪ್ರಾಗಭಾವ, ಇನ್ನು ಮುಂದೆ ಇಲ್ಲದೆ ಹೋದರೆ ಪ್ರಧ್ವಂಸಾವ. ಸಂಸಾರ ಏನಾಗಿದೆ? ಈವರೆಗೂ ಕೂಡ ಇದೆ, ಮುಕ್ತಿಗೆ ಹೋದಾಗಿರೋದಿಲ್ಲ. ಅದೇನಾಯ್ತು? ಏನು ಬಂತು ಅದಕ್ಕೀಗ? ಪ್ರಧ್ವಂಸಾಭಾವ ಬಂತು. ಮುಕ್ತಿ ಬದಲಿಲ್ಲ, ಈಗ ಬಂತು. ಅದೇನದು? ಪ್ರಾಗಭಾವ. ಅಷ್ಟೇ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇತ್ಯಾದಿ ಯುಜ್ಯತೆ ಸರ್ವಂ ಪ್ರತ್ಯಕ್ಷಾದಿ ಪ್ರಮಾಣತಃ ಅನ್ಯೋನ್ಯಾಭಾವ ಭೇದೌ ಚ ಪೃಥಕ್ತ್ವಂಚ ಪೃಥಕ್. ಅನ್ಯೋನ್ಯಾಭಾವ ಭೇದ ಎಲ್ಲವೂ ಬೇರೆ ಬೇರೆ ಇದೆ. ಅನ್ಯೋನ್ಯಾಭಾವ ಭೇದ ಎಂಬುದರಲ್ಲಿ ವ್ಯತ್ಯಾಸ ಇಲ್ಲ. ಮೂರರಲ್ಲೂ ವ್ಯತ್ಯಾಸ ಇದೆ. ಭಾವ ಅಭಾವದಲ್ಲಿ ವ್ಯತ್ಯಾಸ ಇದೆ, ಭಾವದಲ್ಲಿ ಅನಂತ ವ್ಯತ್ಯಾಸ ಇದೆ, ಅಭಾವಗಳಲ್ಲಿ ಮೂರಿದೆ. ಎಲ್ಲ ತಿಳ್ಕೊಳ್ಳೋದಕ್ಕೆ ಯಾವ ಸಮಸ್ಯೆ ನಮ್ಮಲ್ಲಿಲ್ಲ. ಯತ್ಕಲ್ಪಯಂತಿ ತಚ್ಚೈವ ಕಲ್ಪನಾ ಗೌರವಾದ್ಗತಂ
ಆಮೇಲೆ ಪರ್ಯಾಯತ್ವೇನ ತೇ ಶಬ್ದಾ ಜ್ಞಾಯಂತೆ ಸರ್ವ ಏವೈ ಯತ್ ಕಲ್ಪಯಂತಿ, ಯಾವುದನ್ನು ಕಲ್ಪನೆ ಮಾಡಿ ಹೇಳ್ತಾರೋ. ಕಲ್ಪನಾ ಅಂತ ಹೇಳಿದ್ರೆ ಏನರ್ಥ? ಆಧಾರವಿಲ್ಲದೆ ಹೇಳೋದು. ಯಾವುದನ್ನು ಆಧಾರವಿಲ್ಲದೆ ಹೇಳ್ತಾರೋ ಅದೇನದು ಕಲ್ಪನೆ ಅಷ್ಟೆ. ಕಲ್ಪನಾ ಇನ್ನೂ ಹೆಚ್ಚು ಕಲ್ಪನೆ ಮಾಡಿಬಿಟ್ರೆ ಕಲ್ಪನಾ ಗೌರವ ಬೇಕು. ಒಂದು ಕಲ್ಪನೆ ಮಾಡಿದರೆ ಮತ್ತೆ ಹೋಯ್ತು, ಹೆಚ್ಚು ಕಲ್ಪನೆ ಮಾಡಿದರೆ ಜಾಸ್ತಿ ಹೋಯ್ತು. ಯಾವುದಕ್ಕೆ? ಯುಕ್ತಿ ಯಾವಾಗಲೂ ಅಷ್ಟೇ. ಯುಕ್ತಿ ಏನು ಮಾಡುತ್ತದು? ಸುಮ್ಮನೆ ಹೇಳ್ತಾ ಹೋಗೋದು, ಏನೋ ಒಂದು ಕೊಡೋದು ಹೇಳ್ತಿರೋದು ಅಷ್ಟೆ. ಅದು ಯುಕ್ತಿಗೊಂದು ಲಗಾಮಬೇಕು. ಏನದು? ಪ್ರತ್ಯಕ್ಷ ಈ ಕಡೆ ಟ್ರೈನ್ ಇದ್ದ ಹಾಗೆ, ಟ್ರೈನಿಗೆ ಎರಡು ರೈಲು ಸರಿ ಇರಬೇಕು, ಅದ್ರ ಮೇಲೆ ಹೋಗುತ್ತೆ. ಒಂದು ಬಿದ್ದರೂ ಬಿದ್ದೋಗ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಪ್ರತ್ಯಕ್ಷ ಅಥವಾ ಆಗಮನದ ಸಹಾಯ ಇಲ್ಲದೆ ಹೋದರೆ, ಎರಡು ಬಂದರೆ ಅದು ಸೂಪರು. ಪ್ರತ್ಯಕ್ಷ ಆಗಮನ ಎಂದು ಹೇಳ್ಬಿಟ್ರೆ ಸಮಸ್ಯೆನೇ ಇಲ್ಲ. ಒಂದಿದ್ದರೆ ಅದು ಉಳ್ಕೊಂಡ್ಬಿಡುತ್ತೆ. ಅದರಲ್ಲೂ ಕೂಡ ಅಷ್ಟೇ, ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಪ್ರತ್ಯಕ್ಷ ಸಪೋರ್ಟ್ ಮಾಡಬೇಕು, ಅತೀಂದ್ರಿಯ ವಿಷಯದಲ್ಲಿ ಆಗಮ ಸಪೋರ್ಟ್ ಮಾಡಬೇಕು. ಭೇದಸ್ಯತು ಸ್ವರೂಪತ್ವೇ ಏ ವದಂತಿ ಚ ಶೂನ್ಯತಾಂ ಅದ್ಭುತಾಸ್ತೆ ಯತೋ ಅನ್ಯಸ್ಯ ಪ್ರತಿಯೋಗಿತ್ವ ಮಿಷ್ಯತೆ. ಭೇದಶ್ಚತು ಸ್ವರೂಪತ್ವೇ ಏ ವದಂತಿ ಚ ಶೂನ್ಯತಾಂ. ಯಾರು ಭೇದ ಸ್ವರೂಪ ಅಂತ ನಾವು ಹೇಳ್ತೇವೆ, ಅದನ್ನು ಒಪ್ಪದೇ ಇದ್ದವರು ಇದ್ದಾರಲ್ಲ, ಎಂಥವರು ಅಂದರೆ ಅದ್ಭುತಾಸ್ತೆ, ಭಾರಿ ಅದ್ಭುತ ವ್ಯಕ್ತಿಗಳು. ಯಥೋ ಅನ್ಯಸ್ಯ ಪ್ರತಿಯೋಗಿತ್ವ ಮಿಷ್ಯತೆ. ಭೇದ ಎಂಬುದು ಎಲ್ಲಿದೆ? ಸ್ವರೂಪದಲ್ಲೇ ಇದೆ. ಇನ್ನೊಂದು ವಸ್ತು ಬೇಕಿಲ್ಲ. ಭೇದ ತಿಳ್ಕೊಳ್ಳೋಕೆ ಇನ್ನೊಂದು ವಸ್ತು ಬೇಕೇ ಹೊರತು ಭೇದ ಎಲ್ಲಿದೆ? ಎಗೆ ಬಿಯಿಂದ ಭೇದ, ಬಿಗೆ ಎಯಿಂದ ಭೇದ ಅಂಬೋದು ಅದರ ಸ್ವರೂಪ. ಗೊತ್ತಾಯ್ತಾ? ಒಪ್ಕೊಳ್ಳೋ ಎಷ್ಟು ಅದ್ಭುತ ನಿಮ್ಮ ವಿಚಾರ ಅಂತ ಹೇಳ್ತಾರೆ. ಅದ್ಭುತ ಅಂದ್ರೇನು? ತಪ್ಪಿನಲ್ಲೂ ಭಾರಿ ಆಶ್ಚರ್ಯ ಪಡ್ತಕ್ಕಂಥ ತಪ್ಪು ಅಂತ ಅರ್ಥ. ಪ್ರತಿಯೋಗಿನೋ ಹಿ ಭೇದೋಯಂ ನತು ಸ್ವಾತ್ಮ ನೋಡಿ, ಸ್ವಸ್ಮಾತ್ ಕಥಂಚನ. ಇಲ್ಲಿ ಎರಡಿದೆ. ಈಗ ಎ ಅಭಾವ ಬಿ ಎಲ್ಲಿದೆ, ಬಿ ಅಭಾವ ಎಲ್ಲಿದೆ. ಪ್ರತಿಯೋಗಿ ಏನಾಯ್ತು? ಎರಡು ಕೂಡ ಅಲ್ಲಿ ಬೇರೆ ಆಯಿತು, ಅದೇ ಆಗಲಿಲ್ಲ. ಅರ್ಥ ಆಯ್ತು? ಎ ಅಭಾವ ಎ ಎಲ್ಲಿದೆ ಏನಾಗ್ತಿತ್ತು? ಸಮಸ್ಯೆ ಆಗ್ತಿತ್ತು. ಆದರೆ ಭಾವ ಇರ್ಲಿಕ್ಕೆ ಸಮಸ್ಯೆ ಇಲ್ಲ, ಅಭಾವ ಇರೋಕ್ಕೆ ಸಮಸ್ಯೆ ಇದೆ. ಹೇಗೆ ಎ ಅಭಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬಿಗೆ ಬಿ ಅಭಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಎಯಿಂದ ಬಿಗೆ ಬಿಯಿಂದ ಎಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭೇದ ಅನ್ನೋದು ಅನ್ಯೋನ್ಯಾಭಾವ. ಆದ್ದರಿಂದ ಅದಕ್ಕೇನು ಬೇಕಿಲ್ಲ? ಪ್ರತಿಯೋಗಿ ಬೇಕಿಲ್ಲ. ಗೊತ್ತಾಗ್ಲಿಕ್ಕೆ ಪ್ರತಿಯೋಗಿ ಬೇಕೇ ಹೊರತು ಇರೋದು ಮಾತ್ರ ನಿಶ್ಚಿತ. ಇದನ್ನು ಈ ವ್ಯತ್ಯಾಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಲಿ. ಅವ್ರೇನು ಕೆಲವರ ಅಭ್ಯಾಸ ಏನು ಅಂದರೆ ತಪ್ಪು ತಿದ್ಕೊಳ್ಳೋದಿಲ್ಲ, ಮಾತು ಆಡ್ತಾನೆ ಇರ್ತಾರೆ. ಅದು ಶಾಸ್ತ್ರದಲ್ಲಿ ಬಿಟ್ಬಿಡಿ. ಈ ಲೌಕಿಕದಲ್ಲೂ ಕೂಡ ಒಂದು ಮಾತನ್ನು ಸರಿಯಾಗಿ ಒಪ್ಕೊಂಡ್ರೆ ಆಗುತ್ತಾ ಇಲ್ಲೋ? ಒಂದಕ್ಕೆ 10 ಮಾತಾಡ್ತಾರೆ, ಅದಕ್ಕೆ 10 ದೋಷ ಬರುತ್ತೆ ಜಾಸ್ತಿಯಾಗಿ. ಒಪ್ಕೊಂಡ್ಬಿಟ್ರೆ ಸುಲಭ ಆಗಿಬಿಡ್ತಾ ಇತ್ತು. ಅದು ಮಾತಿನಲ್ಲಿ ಹೇಗೆ ಸೋಲ್ತಾನೆ ಮನುಷ್ಯ, ಶಾಸ್ತ್ರದಲ್ಲೂ ಸೋಲ್ತಾನೆ. ಶಾಸ್ತ್ರದಲ್ಲಿ ಒಪ್ಕೊಳ್ಳೋದಿಲ್ಲ ಒಂದು ದೊಡ್ಡ ವಿಚಾರ ಅಲ್ಲ, ಇಲ್ಲೇ ಒಪ್ಕೊಳ್ಳೋದು ಪ್ರತ್ಯಕ್ಷ ಯೋಗ್ಯ ವಿಚಾರ ಇದು. ಇವತ್ತು ಕೋರ್ಟ್ ಕಚೇರಿಗೆ ಹೋಗೋದಿಲ್ಲ, ಅತೀಂದ್ರಿಯ ವಿಷಯಕ್ಕೆ ಹೋಗ್ತಾರೆ ಯಾರು ಕೋರ್ಟ್ಗೆ? ಯಾವುದಕ್ಕೆ ಹೋಗೋದು ಅವರೆಲ್ಲ? ಈ ಸೈಡ್ ನಂದು ಹೌದು ಅಲ್ಲ, ಇಷ್ಟೇ. ಅತೀಂದ್ರಿಯ ಏನೂ ಅಲ್ಲ ಅದು. ಗೊತ್ತಾಯ್ತು? ಎಷ್ಟು ಕೇಸ್ ಇವೆ ಗೊತ್ತಾ? ಈಗ ಲಕ್ಷಾಂತರ ಕೇಸ್ ಸಾಲ್ವ್ ಆಗಿಲ್ಲ. ಅದು ಎಲ್ಲ ಏನಿವೆಲ್ಲ ಪ್ರತ್ಯಕ್ಷ ಬೇಸಡೆ. ಅರ್ಥ ಆಯ್ತಾ? ಅಂದರೆ ಯಾವ ಹಠಕ್ಕೆ ಬಿಡುತ್ತಾರೋ ಹಾಗಾಗತ್ತೆ. ಮನುಷ್ಯ ಸರಿಯಾಗಿ ಒಪ್ಕೊಂಡ್ಬಿಟ್ರೆ ಒಂದು ಕೇಸು ಬರೋದೇ ಇಲ್ಲ. ಅರ್ಥ ಆಯ್ತಾ? ಈಗ ಒಪ್ಪಿಡ್ದೆ ಹೋದಾಗ ಕೇಸು ಬರೋದು. ಅದು ಇಲ್ಲಿ ಅದೇ ರೀತಿ ಶಾಸ್ತ್ರದ ಲೌಕಿಕದಲ್ಲಿ ಎಷ್ಟು ಗಲಾಟೆ ಇದೆಯಲ್ಲ, ಇದು 6 ದರ್ಶನ ಇದೆ. ಇಲ್ಲಿ ಎಷ್ಟು ಇಲ್ಲಿ ಹೇಳಿದ್ದೆಲ್ಲ ಅವ್ರಗಡೆ ಕೇಸ್ಗಳು ಎಷ್ಟು ಪಾಯಿಂಟ್ಸ್ ಇದೆ, ಎಷ್ಟು ಕ್ಲಾಸಸ್ ಇರುತ್ತೆ, ಲೆಕ್ಕ ಇಟ್ಕೊಳ್ಳಿ. ಪ್ರತಿಯೋಗಿನೋ ಹಿ ಭೇದೋಯಂ ನತು ಸ್ವಸ್ಮಾತ್ ಕಥಂಚನ. ಭೇದಕ್ಕೆ ಸ್ವರೂಪವಾಗಿದೆ, ಅದಕ್ಕೆ ಪ್ರತಿಯೋಗಿ ಬೇಕಿಲ್ಲ. ಭೇದ ಹೇಳಬೇಕಾದ್ರೆ ಒಂದು ಭಾವ ಹೇಳಬೇಕಾದ್ರೆ ಅನುಯೋಗಿ ಅಂತ ಕರೀತಾರೆ, ಅಭಾವ ಹೇಳಬೇಕಾದ್ರೆ ಪ್ರತಿಯೋಗಿ ಅಂತ ಹೇಳ್ತಾರೆ. ಯಾವುದಿಲ್ಲ ಅದು ಪ್ರತಿಯೋಗಿ, ಯಾವುದಿದೆ ಅದು ಅನುಯೋಗಿ ಅಂತ ಕರೆಯೋದು. ನ ಶೂನ್ಯಾನಾಂ ಹಿ ಸಂಯೋಗಾತ್ ಭಾವೋ ವಸ್ತುನ ಇಷ್ಯತೆ. ಶೂನ್ಯಗಳ ಸಂಯೋಗದಿಂದ ಒಂದು ಭಾವವಸ್ತು ಹುಟ್ಟುತ್ತಾ? ಇದು ಮೃತಭಾವ ಇದೆ, ದಂಡಭಾವ ಇದೆ, ಕುಂಬಾರನ ಭಾವ ಇದೆ. ಗಡಿಗೆ ಹುಟ್ಟುತ್ತಾ? ಇಲ್ಲ. ಭಾವದಿಂದ ಹುಟ್ಟುತ್ತೆ ಹೊರತು ಏನು ಹುಟ್ಟೋದಿಲ್ಲ? ಅಭಾವದಿಂದ ಹುಟ್ಟೋದಿಲ್ಲ. ಶೂನ್ಯಾನಾಂ ಹಿ ಸಂಯೋಗಾತ್ ಭಾವೋ ವಸ್ತುನಃ ಇಷ್ಯತೆ. ವಿಧಾರಣಾರ್ಥೋ ಧಾತುಶ್ಚ ವಿಭಾಗ ಗುಣವಾಚಕ. ಭೇದ ಎಂಬುದೇನು ಬಿಡಿಸುತ್ತದೆ, ವಿಧಾರಣಾರ್ಥ. ಆದ್ದರಿಂದ ಅದಕ್ಕೆ ವಿಭಾಗವನ್ನು ಹೇಳಕ್ಕೆ ಹೊರಟಿದೆ ಹೊರತು ಅದಕ್ಕೆ ಇಲ್ಲ ಎಂಬ ಪ್ರಶ್ನೆ ಬರೋ ಚಾನ್ಸಸ್ಸೇ ಇಲ್ಲ. ಅವಿಧಾರಣೇಪಿ ಹಿ ಹಾಸ್ಯಸ್ಯ ಭಿನ್ನೌ ಓಷ್ಟೌತು ತಸ್ಯ ಚ ಅತ ಉನ್ಮತ್ತವಾಕ್ಯತ್ವಾತ್ ಮಾಯಾವಾದೋ ಹ್ಯುಪೇಕ್ಷಿತಃ. ನೋಡಿ, ಅವಿಧಾರಣೇಪಿ ಹಿ ಹಾಸ್ಯಸ್ಯ ಭಿನ್ನೌ ಓಷ್ಟೌತು ತಸ್ಯ ಚ. ತೀರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಾರೆ.
ಮಾತಾಡ್ತಾನೆ. ಈಗ ಮಾತಾಡಕ್ಕೆ ಬರುತ್ತಾ? ತುಟಿ ತೆಗ್ದಿಲ್ಲ ಅವನಿಗೆ, ಕುತ್ಕೊಂಡ್ಬಿಟ್ಟಿದ್ದಾನೆ. ಮಾತಾಡಕ್ಕೆ ಬರುತ್ತಾ? ಏನಾಗಬೇಕು? ಈ ತುಟಿಗಳು ಬೇರೆ ಕೆಳಗೆ ಆಗಬೇಕು. ಅಕ್ಷರ ಉಚ್ಚಾರಣೆ ಮಾಡೋಕೆ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ರಾಮ ರಾ ಅನ್ಬೇಕಾದ್ರೆ ರಾಮ, ಬಾಯಿ ತುಟಿ ಬಿಡಿಸ್ಬೇಕು. ಮಾ ಅನ್ಬೇಕಾದ್ರೆ ಕೂಡಿಸ್ಬೇಕು, ಇಲ್ದವ್ರು ಅಲ್ಲಕ್ಕೆ ಬರೋದಿಲ್ಲ. ಇಲ್ಲಿ ಏನಾಯ್ತು? ಎರಡು ತುಟಿಗಳು ಬೇರೆ ಆದವು, ಕೂಡಿದು ಬೇರೆ ಆದವು. ಇದು ಭೇದ ಇದೆ. ಇದು ಭೇದ ಎಲ್ಲಿದೆ? ಅದರಲ್ಲೇ ಇದೆ ಹೊರತು ಎಲ್ಲಿದೆ ಅದು? ಇವನ್ ತುಟಿಗೆ ಇನ್ನೊಬ್ಬರು ತುಟಿಗೆ ಅಲ್ಲ, ಅವನಿಗೆ ಇದೆ. ಏನು ಸಮಸ್ಯೆ ಇಲ್ಲ ಅದರೊಳಗೆ. ಅದಕ್ಕೆ ವಿದಾರಣ ಒಂದು ಅವಿದಾರಣ. ಇಲ್ಲಿ ಆ್ಯಕ್ಚುಲಿ ಸೀಡಿ ಹಾಕಿಲ್ಲ. ಉದಾಹರಣೆಗೆ ಒಂದು ಪುಸ್ತಕ ಎರಡು ಹಾಡಿ ಬೇರೆ ಇಟ್ಟುಬಿಡ್ತಾರೆ, ಅದು ವಿದಾರಣನೇ, ಸಪ್ರೇಟ್ ಆಗಬೇಕು. ಇದೇ ರೀತಿ ಸಪ್ರೇಟ್ ಆಗದಂತೆ ಬಿಡಿಸ್ತಾನೆ, ಸಪ್ರೇಟ್ ಆಗದಂತೆ ಬಿಡಿಸ್ತಾನೆ. ಅದೇನದು? ಅದು ಭೇದನೇ. ಅದು ಎಂಥ ಭೇದ ಇದು? ಎಂಥ ಭೇದ ಇದು ಅಂತ ಕೇಳಿದರೆ ಅಲ್ಲಿ ಭೇದ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ಭೇದ ಎಂಥ ಬೇರೆ ಕೆಳಗೆ ಎಂಬ ಭೇದ ಇದೆ. ಮುಚ್ಚಿದಾಗ ಕಾಣಿಸ್ತಿರ್ಲಿಲ್ಲ, ಆದರೆ ಮಾತಾಡಿದಾಗ ಕಾಣಿಸುತ್ತೆ ಅಷ್ಟೇ ಹೊರತು ಏನಲ್ಲ. ಭೇದ ಎಂಬುದು ಭಾವ. ಅದು ಭೇದ ಎಂಬುದು ಅನ್ಯೋನ್ಯಾಭಾವ ಎಜುಕೊಟ್ಟು ಭೇದ ಅಂದರೆ ಭಾವ ಪದಾರ್ಥ. ಅದು ಭೇದ ಎಂಬುದು. ಅತಃ ಉನ್ಮತ್ತ ವಾಕ್ಯತ್ವಾತ್ ಮಾಯಾವಾದೋ ಹಿ ಉಪೇಕ್ಷಿತ. ಆದ್ದರಿಂದ ಇಂಥ ಒಂದು ಉನ್ಮತ್ತ ವಾಕ್ಯವಾದ್ದರಿಂದಾಗಿಯೇ ಮಾಯಾವಾದವನ್ನು ನಾವು ಉಪೇಕ್ಷೆ ಮಾಡಿದ್ದೇವೆ. ಅದು ನಿನ್ನನ್ನು ಮಾಡಬೇಕಾಗತ್ತೆ ಅಂತ ಅರ್ಥ. ಅವನು ಸುಳ್ಳು ಹೇಳಿದೆ ಅಂತ ಗೆಟೌಟ್ ಅಂತ ಹೇಳಿದ್ರೆ ನೀನು ಹೇಳಿದ್ರೆ ಇನ್ನೂ ಅನ್ಬೇಕಾಗತ್ತೆ ಅಂತ ಅರ್ಥ. ಏನ ಏನ ಹಾಂ ಏನು ಅಂದು ಏನರ್ಥ? ಯಾಕೆ ಒಪ್ಪದಿಲ್ಲ? ಇಲ್ಲಿ ಎಲ್ಲ ಸುಳ್ಳು ಅಂದಮೇಲೆ ಒಪ್ಪೋ ಪ್ರಶ್ನೆನೇ ಬರಲಿಲ್ಲ. ಪ್ರಕ್ರಿಯೆ ಅಂದ್ರೇನು? ಆ ಕಾನ್ಸೆಪ್ಟ್ ಅಂತ. ಅವ್ರೇನು ಪ್ರಕ್ರಿಯೆ ಇಟ್ಕೊಂಡಿರ್ತಾರೆ, ಕಾನ್ಸೆಪ್ಟ್ ಅವ್ರು ಒಪ್ಪೋದಿಲ್ಲ. ಒಪ್ಪಿದ್ರೆ ಸಮಸ್ಯೆ ಏನು ಬರುತ್ತೆ ಅವ್ರಿಗೆ? ಅದೇ ಹೇಳ್ತಿರೋದು. ಯಾವುದೂ ಇಲ್ಲ ಅಂತ ಹೇಳೋರಿಗೆ ಏನು ಒಪ್ಪಿದ್ರು ಸಮಸ್ಯೆ. ಆದ್ದರಿಂದ ಅವ್ರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏನು ಕೇಳಿದ್ರು ಏನು ಅನ್ಬೇಕು ಅವರು? ಬ್ರಹ್ಮ ಒಂದೇ ಇದೆ, ಉಳಿದ ಕೇಳಿ ಇಲ್ಲ 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 ಅಂತ ಹೇಳಬೇಕು. ಇಲ್ಲದಲ್ಲಿ ಎರಡು ವಿಧ. ಶಶಿಭೂಷಣ ಇಲ್ಲದೆ ಇರೋದು ಒಂದು ಕೇಸು, ಈ ಜಗತ್ತಿಲ್ಲ ಆಗೋದು ಇನ್ನೊಂದು ಕೇಸು. ಗೊತ್ತಾಯ್ತಾ? ಇದ್ದಂತೆ ಭಾರಿ ಕಂಡು ಹೋಗೋದು, ಇದ್ದಂತೆ ಸ್ವಲ್ಪ ಕಂಡು ಹೋಗೋದು, ಇಷ್ಟು ಆ ರೀತಿ ಹೇಳೋದಾದರೆ ಸುಮ್ಮನೆ ಇದೆ. ಅರ್ಥಕ್ಕೆ ಹೇಳಿದ್ದು ಆ್ಯಕ್ಚುಲಿ ಅದಲ್ಲ. ವ್ಯಾವಹಾರಿಕ ಬೇರೆ ಅವರಿಗೆ, ಪ್ರಾತಿಭಾಷಿಕ ಬೇರೆ, ಪಾರಮಾರ್ಥಿಕ ಬೇರೆ, ಮೂರಿದೆ. ನಚ ಅಮಂದ, ಇದು ವಾಕ್ಯ ಎಷ್ಟು ದೊಡ್ಡದು ಉಪಯೋಗಿಸ್ತಾರೆ ನೋಡಿ. ಈಗ ನಚ ಅಮಂದ ಅಮಂದಾನಂದ ಚಂದನ ಸಂಧಿ ಅನಂತ ಗುಣಾರ್ಣವ. ನಚ ಅಮಂದ ಆನಂದ ಸಂಧಿ ಅನಂತ ಗುಣಾರ್ಣವ. ದೇವ್ರ ಬಗ್ಗೆ ಹೇಳಬೇಕಾದ್ರೆ ಎಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಪರಮಾತ್ಮ ಯಾರು? ಅಮಂದ ಮತ್ತೆ ಅಲ್ಲ, ಅಮಂದ ಸದಾನಂದ ಸಂಧಿ ಅನಂತ ಗುಣಾರ್ಣವ. ಆನಂದ ಅನ್ನೋದನ್ನು ಪೂರ್ಣಾನಂದ. ಎಂಥ ಅಮಂದ ಅಂದರೆ ಪೂರ್ಣ. ಅಮಂದ ಬೋಧರು ಪೂರ್ಣ ಪ್ರಜ್ಞರು. ಅದು ಪೂರ್ಣವಾದ ಆನಂದ ಸಂಧಿ ಸುರಿಸ್ತಕ್ಕಂತಹ ಅನಂತ ಗುಣಾರ್ಣವ. ಅನಂತ ಗುಣಗಳಿಂದ ಕೂಡಿದ ಸಮುದ್ರ ಪರಮಾತ್ಮ. ಸಮುದ್ರದಲ್ಲಿ ಹೇಗೆ ಉಕ್ಕೇರಿ ನೀರು ಕಾಣಿಸುತ್ತೋ ಹಾಗೆ ಪರಮಾತ್ಮನ ಮುಖ ಆನಂದ ಎದ್ದು ಕಾಣಿಸುತ್ತೆ. ಅರ್ಥ ಆಯ್ತಾ? ಯಾಕೆ? ದೋಷ ದುಃಖ ಇದ್ರೆ ತಾನೇ ಇದು ಹೋಗಲಿಕ್ಕೆ. ಸೊ ಯಾವಾಗ ನಿತ್ಯ ಸುಖ ಇದ್ದಾಗ ನಿತ್ಯ ಆನಂದ ಒಂದು ಹೇಗೆ ಸಮುದ್ರ ಉಕ್ಕೇರನ್ನು ನೋಡ್ತಿರ್ಬೇಕು, ಅಲೆಗಳು ಬರ್ತಾನೆ ಇರುತ್ತೆ. ನೀರು ತುಂಬಿದೆ ಅಂತ ಗುರುತು ಅದಕ್ಕೆ. ಅಲೆ ಬರೋದಕ್ಕೆ ಕಾರಣ ಏನೋ? ನೀರು ತುಂಬಿ ಹೋಗಿದೆ, ಅದಕ್ಕೆ ಆಗಿದೆ ಅಂತ ಅರ್ಥ. ಆನಂದ ತುಂಬಿದೆ ಪರಮಾತ್ಮನಲ್ಲಿ ಎಂಬುದು ಆತನ ಗುಣಗಳ ಗುಣ ಸಮುದ್ರ ಆತ. ಅದು ಆನಂದ ಗುಣ ಎದ್ದು ಕಾಣುತ್ತೆ. ಆ ರೀತಿಯಲ್ಲಿ ಇರತಕ್ಕಂಥ ಪರಮಾತ್ಮನನ್ನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಈಶ್ವರೋ ಅಷ್ಟಗುಣತ್ವೇನ. ಇನ್ನು ನೆಕ್ಸ್ಟ್ ಕೇಸ್ ಇದು. ಆ ಕೇಸ್ ಮುಗೀತು. ಯಾವ ಕೇಸ್ ಮುಗೀತು? ಸಮವಾಯ ಆಯಿತು, ಆಮೇಲೆ ನಿತ್ಯ ಸಾಮಾನ್ಯ ಆಯಿತು, ಎಲ್ಲ ತೆಗೆದುಹಾಕಿದ್ರು. ಈಗ 8 ಗುಣ ಅಂತೆಯಲ್ಲ, ಯಾವ ನ್ಯಾಯ ಅಂತ ಹೇಳ್ತಾರೆ? ಅನಂತ ಗುಣ ಇರೋ ಪರಮಾತ್ಮನಿಗೆ 8 ಗುಣ ಅಂದರೆ ಇವತ್ತು 80 ಬಂದವನಿಗೆ 8 ಅಂತ ಹೇಳಿದರೆ ಅದು ಭಾಳ ಹೋಪ್ಲೆಸ್ ವ್ಯಾಲ್ಯೂಯೇಷನ್ ಇದ್ದಾಗ ಲೆಕ್ಕ. ಅಂತ ಅನಂತ ಗುಣಗಳ ಪರಮಾತ್ಮನಿಗೆ 8 ಗುಣ ಅಂತ ಹೇಳಿದಾಗ ಏನಾಯ್ತು? ಅದರಿಂದ ಇವ್ರು ಎಷ್ಟು ಕಡಿಮೆ ಮಾಡಿದಾಗಾಯ್ತು? ಫೇಲೋ ಪಾಸ್ ಅದು. ಅನಂತಕ್ಕೆ 8 ಒಪ್ಕೊಂಡ್ರೆ 100ಕ್ಕೆ 35 ಒಳಗೆ ಬಂದರೆ ಫೇಲು. ಗೊತ್ತಾಯ್ತಾ? 34 ಒಪ್ಕೊಂಡ್ರು ಫೇಲು. ಅಂತ ಅನಂತಕ್ಕೆ 8 ಒಪ್ಕೋತೀಯಲ್ಲ, ನಿನ್ನ ಸಿದ್ಧಾಂತ ಫೇಲ್ ಆಗುತ್ತೆ ಅಂತ. ಈಗ ಏನು ಮಾಡಿದ್ದಾರೆ? ನ ಚ, ನಾ ತೆಗಿಬೇಕು, ಚ ಹಾಗೂ ಅಂತ ಅರ್ಥ. ಹಾಗೂ ಅಮಂದ ಆನಂದ ಸಂಧಿ ಅನಂತ ಗುಣಾರ್ಣವ ಪರಮಾತ್ಮ ಇದ್ದಾನಲ್ಲ, ಅವನು 8 ಗುಣ ಅಂತ ಕರಿತೀಯಲ್ಲ, ಎಷ್ಟು ಅನ್ಯಾಯ. ಚ ಅಂದರೆ ಹಿಂದಿನ ದೋಷದ ಜೊತೆ ಇದು ಸೇರುತ್ತೆ ಅಂತ ಅರ್ಥ. ಕಳ್ಳತನ ಮಾಡಿದ್ದೆ, ಆಮೇಲೆ ತುಡುಕಿ ನೋಡಿದ್ರೆ ಕೊಲೆ ಕೇಸ್ ಬೇರೆ ಇದೆ ಅವ್ರ ಮೇಲೆ. ಕಳ್ಳತನ ಕೇಸ್ ನೋಡ್ಲಕ್ಕೆ ಹೋದರೆ ಕೊಲೆ ಕೇಸ್ ಇದೆ, ಇನ್ನು ದೊಡ್ಡ ಕೇಸ್ ಆಯ್ತು ನಿಂದೀಗ. ಅಲ್ಲ, ಹಾಗೆ ಹೇಳಬೇಡಲ್ಲ, ಅದನ್ನು ಹೇಳಬೇಡ, ಇದನ್ನೂ ಹೇಳಬೇಡ ಅಂತ ಅರ್ಥ. ಹಾಗೆ ಹೇಳ, ಅದು ತಪ್ಪು, ಇದು ತಪ್ಪು. ಅದು ಚ ಅಂದರೆ ಕೂಡಿಸುತ್ತೆ.
ಫಸ್ಟ್ ಇನ್ನೊಂದು ತಪ್ಪಿದೆ ಅಂತ ಅರ್ಥ. ಅದು ನಾಳೆ ಇದೆಲ್ಲ ಅದಕ್ಕೆ ಬಂತೀಗ ವಿಷ್ಣು ಸಹಸ್ರನಾಮಕ್ಕೆ ಲಿಂಕ್ ಆಗುತ್ತೆ. ಅದಕ್ಕೆ ಅನಂತ ಗುಣ ಬರೀ 1000 ನಾಮ ಒಪ್ಕೊಂಡ್ರು 1000 ಗುಣ ಬರುತ್ತೆ. ಒಂದೊಂದಕ್ಕೆ 100 ಒಪ್ಕೊಂಡಾಗ ಎಷ್ಟಾಯಿತು? ಅದನ್ನು ನೀವು ಒಂದೇ ಅರ್ಥ ಹೇಳೋದು ಆದರೆ ಏನಾಯ್ತಾಗ ಕೆಲವು ವಿಷಯ ಎಲ್ಲ ಅರ್ಥ ಆಗದೆ ಹೋದರೂ ಕೂಡ ಅನಂತ ಗುಣದ ಪರಮಾತ್ಮ 8 ಗುಣ ಅಂತ ಕರೀತಾರೆ ಅಂದಮೇಲೆ ಮತ್ತೆ ಒಪ್ಲಕ್ಕಾಗತ್ತಾ? ಅಂದರೆ ಎಲ್ಲ ವಿಷಯ ಎಲ್ರಿಗೂ ಅರ್ಥ ಆಗದೆ ಇರಬಹುದು. ಸಮವಾಯ ಖಂಡನೆ ಇತ್ಯಾದಿಗಳು ಸ್ವಲ್ಪ ವಿಚಾರ ಮಾಡಬೇಕು ಅವಕ್ಕೆಲ್ಲ. ಇದು ಇಷ್ಟು ಗೊತ್ತಾಗೋದಿಲ್ಲ ಇದರೊಳಗೆ. ಅರ್ಥ ಆಯ್ತಾ? ಮತ್ತೆ ಇರೋ 8 ಗುಣ ಅಂದರು, ಅವ್ರು 1 ಗುಣ ಇಲ್ಲ ಅಂದುಬಿಟ್ರು. 8 ಗುಣ ಇರೋ ಬತ್ತಲ್ಲಿ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ 1 ಗುಣದಲ್ಲಿ ಒಪ್ಪಕ್ಕಾಗತ್ತಾ? ಅಷ್ಟೇ ಜನಗಳಿಗೆ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಯಾರಿಗೂ ಇದಾಗದೆ ಕೊನೆಗೇನಂತೆ ಏನೋ ಹೇಳ್ತಾರೆ ಅಂತ ಹೋಗ್ಬಿಡ್ತಾರೆ. ಯಾವ್ದು ಹೇಳಬೇಕು ಅವರಿಗೆ? ಸುಳ್ಳು ಹೇಳಬಾರ್ದು, ಸತ್ಯದಲ್ಲಿ ಸ್ಪಷ್ಟವಾದ ಸತ್ಯ ವಿಚಾರಾಂಶ ಹೇಳಬೇಕಷ್ಟೆ. ಅವಾಗ ಏನಾಗುತ್ತೆ? ಉಳಿದವ್ರು ಔಟ್ ಸಾಕು, LBW ಗ್ಯಾಚೋ ಗೀಚೋ ಎಲ್ಲ ಆಮೇಲೆ ಅವ್ನು ಅನುಸ್ಮರಣ ಫಸ್ಟ್ ಏನಂತಾನ ಅವನು ಅಂಪೈರ್ ಬಾಯಲ್ಲಿ ಫಸ್ಟ್ ಮಾತು ಏನು ಬರುತ್ತೆ? ಔಟ್ ಅಂತ ಕೂಗ್ಬಿಡ್ತಾನೆ. ಗೊತ್ತಾಯ್ತು? ಇವರು ಇವ್ರೋದು ಬಿಡ್ತಾನೆ. ಹೇಗೆ ಅಂಬುದು ಮುಂದಿನ ಪ್ರಶ್ನೆ. ಅದಕ್ಕೆ ಅಂಥದ್ದನ್ನು ಹೇಳಬೇಕು. ಯಾವಾಗ ನಮ್ಮಲ್ಲಿ ಏನಾಯಿತು ಅಂದರೆ ಅರ್ಥವಾಗದನ್ನು ಹೇಳಿ ಹೇಳಿ ಕೊನೆಗೆ ಏನಾಯಿತು ಅಂದರೆ ಶಾಸ್ತ್ರ ಓದೋದೇ ಬಿಟ್ಟುಬಿಟ್ರು. ಗೊತ್ತಾಯ್ತು? ಯಾರಿಗೂ ಅರ್ಥ ಆಗೋದು ವಿಚಾರ ಶಾಸ್ತ್ರದಲ್ಲಿ ಇರುತ್ತೆ. ಅಷ್ಟು ಜಟಿಲೂ ಹೌದು ಅದು. ಅದು ಬಾಲಸಂತಮಿ ಬೋಧೆಯ ಆಚಾರ್ಯ ಮಾತನ್ನು ಹೇಳೋದಕ್ಕೆ ಕಾರಣ ಏನಂದರೆ ಚಿಕ್ಕವರಿಗೂ ತಿಳಿಯುತ್ತೆ ಅಂದರೆ ತಿಳಿಯುವಂಥದ್ದು ಹೇಳಿ ಅಂತ ಅರ್ಥ. ಅರ್ಥ ಆಯ್ತಾ? ಯಾವುದನ್ನು ಹೇಳ್ತಾ ಕೊಡಬಾರ್ದು, ಹೇಳಬಾರ್ದು. ಈಗ ಶ್ರೋತೃಗಳು ಸಾಮಾನ್ಯವಾಗಿ ಗೊತ್ತಿಲ್ಲದಿರೋ ಬಂದ ಕಾಲಕ್ಕೆ ನೋಡ್ತಾರೆ. ಅದೇ 10 ದಿವಸ ಒಂದು ತಿಂಗಳಿಗೆ ಸ್ವಲ್ಪ ಪಿಕ್ಚರ್ ಆಗಿರ್ತಾರೆ. ಆಗಲಿ ಅವಾಗ ಮುಂದಿನ ಹೇಳ್ಬೋದು. 1ನೇ ಕ್ಲಾಸಿಗೆ 3ನೇ ಕ್ಲಾಸಿಗೆ ಪಾಠ ಮಾಡಿದ್ರೆ ತಿಳಿಯೋದಿಲ್ಲ, ಮತ್ತು 3ನೇ ಕ್ಲಾಸ್ಗೆ ಹೋದ ಮಾಡಿದರೆ ತಿಳಿಯುತ್ತೆ. ಎಲ್ಲ ಸರ್ತಿ ಇವರು ಸೂಪರಿಂದ ಹೇಳೋಕ್ಕೋರೆ ತಿಳಿಯೋಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಸಿಂಪಲ್ ನೀನೇ ಒಪ್ತಿ ಅವನಿಗೆ ಹೇಳ್ತಾನೆ ತಪ್ಪು ಅಂತ. ಅವನ ಬಾಯಲ್ಲಿ ತಪ್ಪು ಅಂತ ಬರುತ್ತೆ, ನಮ್ಮ ಬಾಯಲ್ಲಿ ಬರಬಾರ್ದು. ಕೇಳೋನ ಬಾಯಲ್ಲೇ ಬರುತ್ತೆ. ಅದ್ಯಾಕೆ ಸಾಧ್ಯ? ಅನಂತಗಳ ಪರಮಾತ್ಮನಿಗೆ 8 ಒಪ್ಕೊಳ್ಳೋಕೆ ಹೇಗೆ ಸಾಧ್ಯ? ತಪ್ಪದು. ಅಷ್ಟೇ ಹೇಳಿ. ಅನಂತ ಸೃಷ್ಟಿಯಾಗಿ ಎಲ್ಲ ಮಾಡ್ತಕ್ಕಂಥ ಪರಮಾತ್ಮನಿಗೆ 1 ಗುಣ ಇಲ್ಲ ಅಂತೇಳಿ ತಪ್ಪಲ್ವಾ? ಕರೆಕ್ಟ್ ಅರ್ಥ ಆಗುತ್ತೆ. ಅದು ಜಾಣತನ ಬೇಕು. ಆಗ ಪ್ರಸಾರ ಮಾಡಬೇಕಾದ್ರೆ ಅದು ಗುಣ ಇರಬೇಕು. ಗೊತ್ತಾಯ್ತಾ? ಅರ್ಥವಾಗಿ ಯಾರೂ ಕೇಳೋದಿಲ್ಲ. ಅರ್ಥವಾಗದೆ ಹೇಳಿದ್ರೆ ಯಾರು ಕೇಳ್ತಾರೆ? ಯಾರು ತಿನ್ನಕ್ಕೆ ಬರೋದು ಗಟ್ಟಿ ಮಾಡಿಬಿಟ್ಟು ತಿಂತಾನೆ. ಹೇಗೆ ಅವನು ಮೈಸೂರು ಪಾಕ್ ಜೊತೆ ಒಂದು ಹ್ಯಾಮರ್ ಕೊಡ್ಲಿಕ್ಕೆ ಶುರು ಮಾಡಿದರೆ ಯಾರು ತಿಂತಾರ?